ಆಯಮ್ಮ ಏನ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ಯಾ? ಇವತ್ತು ತರಕಾರಿ ಸಾರು ಮಾಡ್ತಾ ಇದೀನಿ ಕೀರ್ತನ. ನಮ್ಮನೆ ಓಕೆ. ಬೇಳೆ ಹಾಕಿದೀನಿ ಬೇಯೋದಕ್ಕೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಹುಳ್ಳಿಕಾಯಿ, ನೌಕೋಲು, ಕ್ಯಾರೆಟ್, ಈರುಳ್ಳಿ, ಒಂದ್ ಈರುಳ್ಳಿ ಸಾಕು, ಒಂದ್ ಟೊಮೆಟೊ. ಇದು ರುಬ್ಬೋದಕ್ಕೆ ಒಂದ್ ಟೊಮೆಟೊ, ಒಂದ್ ಈರುಳ್ಳಿ. ಅದು ಇವಾಗ ಈಗ ಏನ್ ಬೇಯಕ್ಕೆ ಏನೇನ್ ಬೇಕು ಹಾಕ್ತೀನಿ ನೋಡಿ. ನೌಕೋಲ್ ಹಾಕ್ತಾ ಇದೀನಿ. ಕ್ಯಾರೆಟ್, ಇವಾಗ ಹುಳ್ಳಿಕಾಯಿ, ನನ್ 3 ಜನಕ್ಕೆ, ನಮ್ಮ ಮನೆಯವ್ರಿಗೆ 3 ಜನಕ್ಕೆ ಬೇಕು. ಇಷ್ಟು ಬೇಕು ಮಾಡ್ತಾ ಇದ್ದೀನಿ. ಇಷ್ಟು ಬೇಕಷ್ಟು. ಒಂದ್ ಟೊಮೆಟೊ ಹಾಕೊಂಡಿದೀನಿ ನೋಡಿ. ನೋಡಿ ಸ್ವಲ್ಪ ಬೇಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡ್ತದೆ ಅದು ಆತರ ಹಾಕಿದ್ರೆ. ರುಬ್ಬಕ್ಕಾಯ್ದು ನೋಡಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತರಕಾರಿ ಸಾರ್ಗೆ, ಇದು ರುಬ್ಬೋದಕ್ಕೆ. ಅದಾದ್ಮೇಲೆ ನೋಡಿ ಈರುಳ್ಳಿ ಒಂದ್ ಹಾಕೊಂತಾ ಇದ್ದೀನಿ, ಒಂದ್ ಟೊಮೆಟೊ, ನೋಡಿ ಇಷ್ಟು ಕೊತ್ತಂಬರಿ ಹಾಕೊಂಡಿದ್ದೀನಿ ಸ್ವಲ್ಪ. ನೋಡಿ 2 ಸ್ಪೂನು ಸಾಂಬಾರ್ ಪೌಡ್ರು. ನಮ್ಮ 3 ಜನಕ್ಕಲ್ವಾ 2 ಸ್ಪೂನ್ ಹಾಕೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಒಂದೇ ಒಂದು ನೆಲ್ಲಿಕಾಯಿ ಅಷ್ಟೇ ನಾನು ಹುಣಸೆಹಣ್ಣು ತಗೊಂಡಿರೋದು. ಇದು ಚೆನ್ನಾಗಿ ತೊಳ್ಕೋಬೇಕು. ನಮ್ಮ 3 ಜನಕ್ಕಲ್ವಾ. ಆಲ್ರೆಡಿ ಒಂದು ಟೊಮೆಟೊ ಬೇಯಕ್ ಹಾಕಿದ್ದೀನಿ, ಒಂದು ಟೊಮೆಟೊ ರುಬ್ಬಕ್ ಹಾಕೊಂಡಿದ್ದೀನಿ. ಇಷ್ಟು ಹುಣಸೆಹಣ್ಣು ಹುಳಿ ಬಿಡ್ಬೇಕಲ್ವಾ. ಹುಣಸೆಹಣ್ಣು ತೊಳ್ಕೊಂಡಿದ್ದೀನಿ ನೋಡಿ. ಇವಾಗ ನೆನೆಸ್ಕೊಂತಾ ಇದ್ದೀನಿ ನಾನು ನೀರಲ್ಲಿ. ಇವ್ ನೋಡಿ ಇದಿಷ್ಟು ಐಟಮ್ ಎಲ್ಲ ಹಾಕೊಂಡಿದ್ದೀನಲ್ವಾ. ಇವಾಗ ರುಬ್ಕೊಂತೀನಿ ಇದೆಲ್ಲ. ನಾನು ಈ ತರ ಎಲ್ಲ ಹಾಕಿದ ಐಟಮ್ಸ್ ಎಲ್ಲ ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾನು ಇದು ಸಾಂಬಾರ್ ಒಳಗಡೆ ಹಾಕ್ತೀನಿ. ಬೇಯಿಸ್ಕೊಂಡು ನೋಡ್ತಾ ಇದ್ದೀನಿ, ಹಾಕೊಂಡಿದ್ದೀನಿ ನಾನು ಬೇಳೆ ತರಕಾರಿ ಎಲ್ಲ. ಇವಾಗ ರುಬ್ಬಿರೋ ಐಟಮ್ಸ್ ಇದು ನೋಡಿ ಮಿಕ್ಸಿನಲ್ಲಿ ಹಾಕ್ತಾ ಇದ್ದೀನಿ. 1 ವಿಸಿಲ್ ಬಂದ್ರೆ ಸಾಕು ಇದು. ಆಮೇಲೆ ಲಾಸ್ಟ್ ಒಗ್ಗರಣೆ ಹಾಕೋಬೇಕು. ವಾ ನೋಡಿ ಸಾಂಬಾರ್ ಯಾವ ತರ ಇದೆ ನೋಡಿ. ಹುಣಸೆಹಣ್ಣು ಅವಾಗ್ಲೇ ನೆನ್ಸಿಟ್ಕೊಂಡಿದ್ನಲ್ಲ, ಇವಾಗ ಬಿಡ್ತಾ ಇದ್ದೀನಿ ಅದಕ್ಕೆ ಹುಣಸೆಹಣ್ಣು ಹುಳಿ. ಇದು ಹಾಕ್ತಾ ಆಯ್ತು ಅಂದ್ರೆ ನೋಡಿದ್ರೆ ಹುಣಸೆ ಹುಳಿ ಬಿಟ್ಟೆ ಮಸಾಲೆ ರುಬ್ಕೊಂಡಿದ್ದೆಲ್ಲ ಹಾಕ್ತೆ ನಾನು ತರಕಾರಿಗೆ. ಇದು ಸಾಂಬಾರ್ ಪೌಡ್ರು ಮಸಾಲೆ ಅಂದ್ರೆ ಅದು ಹಾಕಿ ರುಬ್ಬಿದ್ದೀನಿ. ತರಕಾರಿ ಎಲ್ಲ ನೋಡಿ ಈ ತರ 1 ವಿಸಿಲ್ ಬಂದ್ರೆ ಸಾಕಪ್ಪ. ನೋಡಿ ಒಗ್ಗರಣೆಗೆ ಸೌಟಿ ಇಟ್ಕೊಂಡಿದ್ದೀನಿ ನಾನು. 1 ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ. ಎಣ್ಣೆ ಕಾಯ್ದಿದೆ, 1 ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ. ಚಟಾಪಟ ಅನ್ಬೇಕು. ಸ್ವಲ್ಪ ಕರಿಬೇವು ಹಾಕೊಂತ ನೋಡಿ. ಸ್ವಲ್ಪ ಹಿಂಗ ಹಾಕೊಂತ ಇದ್ದೀನಿ ಟೇಸ್ಟ್ಗೆ ನೋಡಿ. ಇವಾಗ ಒಗ್ಗರಣೆ ಸಾಂಬಾರು ಹಾಕ್ತಾ ಇದ್ದೀನಿ. ತರಕಾರಿ ಸಾರು ಇದೆಲ್ಲ ಆದ್ಮೇಲೆ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನೋಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕಲರ್ಫುಲ್ ಆಗಿರ್ತದೆ ಅಂತ ಹಾಕಿದೀನಿ ಸ್ವಲ್ಪ, ನೋಡೋದಕ್ಕೆ ಚೆನ್ನಾಗಿರ್ತದೆ ಸಾಂಬಾರು ಅಂತ.